ಎಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗ್ತಿದೆ. ಅದರಲ್ಲೂ ಕೋಲಾರ ಹೊರವಲಯದ ಗದ್ದೆಕಣ್ಣೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿ ಸಂಕ್ರಾಂತಿ ಮನೆ ಮಾಡಿತ್ತು. ಅದರಲ್ಲೂ ಮುಖ್ಯವಾಗಿ ಕೆಂಚಣ್ಣನವರ ಶ್ರೀಮತಿ ಗೌರಮ್ಮ ಮತ್ತು ಕೃಷ್ಣಪ್ಪ ಕುಟುಂಬಸ್ಥರಿಂದ ಸಂಭ್ರಮದ ಸಂಕ್ರಾಂತಿ ಸಾಕ್ಷಿಯಾಯಿತು. ಗದ್ದೆಕಣ್ಣೂರು ಗ್ರಾಮದ ರೈತರು ರಾಸುಗಳನ್ನು ಕಿಚ್ಚಾಯಿಸಿ ಸಂಭ್ರಮಿಸಿದರು. ತಮ್ಮ ಎತ್ತುಗಳು, ಹಸುಗಳು ಮತ್ತು ಕರುಗಳು ಹಾಗೂ ಮೇಕೆ, ಕುರಿಗಳಿಗೆ ಅರಿಶಿನ ಬಣ್ಣಗಳನ್ನು ಹಚ್ಚಿ, ಕೊಂಬುಗಳಿಗೆ ವಿವಿಧ ಬಣ್ಣ ಹಾಕಿ, ಹೂಗಳಿಂದ ಸಿಂಗರಿಸಿ ಸಂಕ್ರಾಂತಿ ಸಂಭ್ರಮಕ್ಕೆ ಕಳೆ ತಂದರು. ಇನ್ನು ಈ ವೇಳೆ ಮಾತನಾಡಿದ ರೈತ ಸುರೇಶ್ ಬಾಬು ಗೌಡ, ಸನಾತನ ಧರ್ಮದ ಸಂಕ್ರಾಂತಿ ಹಬ್ಬವು ರೈತರ ಜೀವನಾಡಿಯಾಗಿದೆ. ನಮ್ಮ ಒಳನಾಡಿಯಾಗಿರುವ ಹಸು, ಎತ್ತು, ಕರುಗಳು ದೇವರ ಸಮಾನದಂತೆ ಪೂಜಿಸುತ್ತೇವೆ. ಉತ್ತಮ ಮಳೆ ಬೆಳೆಯಾಗಿ ಸಕಲ ಜೀವರಾಶಿಗಳಿಗೂ ಒಳ್ಳೆಯದು ಆಗಲಿ ಅಂತ ಅವರು ಶುಭ ಕೋರಿದರು. ಗದ್ದೆಕಣ್ಣೂರು ಸಂಕ್ರಾಂತಿ ಹಬ್ಬ ನಮ್ಮ ಹಿರೀಕರು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಇಲ್ಲಿ ಫಸ್ಟ್ ದಿವಸನೇ ಶಂಕರನ ಹುಟ್ಟಿದ ದಿವಸನೇ ಸಂಕ್ರಾಂತಿ ಹಬ್ಬ ಮಾಡೋದು. ವರ್ಷನೂ ನಮ್ಮೂರಲ್ಲಿ ಎಲ್ಲರೂ ಸೇರಿ ಮಾಡೋಂಥ ಹಬ್ಬ ಇದು. ನಾವು ವಿಶೇಷವಾಗಿ ಮಾಡೋದಂದರೆ ಸಂಕ್ರಾಂತಿ ಹಬ್ಬನೇ. ನಾವು ನಮ್ಮ ಮನೆಯಲ್ಲಿ ನಮ್ಮ ತಾತ, ನಮ್ಮ ತಂದೆ ನಾವು ಮಾಡ್ಕೊಂಬರ್ತಾ ಇರ್ತಕ್ಕಂಥ ಪದ್ಧತಿನ ನಾವು ಅದನ್ನೇ ಅನುಸರಿಸ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರ ಸಮ್ಮುಖದಲ್ಲಿ, ಊರು ಹಿರಿಯರ ಸಮ್ಮುಖದಲ್ಲೂ ನಾವು ಹಬ್ಬ ಮಾಡ್ತಾಯಿದ್ದೀವಿ. ಬೆಳಗಿಂದ ಮೇವು, ಹೊಟ್ಟೆ ತುಂಬ ಮೇವು ಕೊಟ್ಟು ಪ್ರತಿನಿತ್ಯ ಯಾವ ರೀತಿ ಕೊಡ್ತೀವಿ ಆ ರೀತಿಯೇ ಕೊಡ್ತೀವಿ. ವಿಶೇಷವಾಗಿ ಇವತ್ತು ಮೈ ತೊಳೆದು ಅವಾಗೆ ವಿಶೇಷವಾದ ಅಲಂಕಾರ ಮಾಡಿ ಹಬ್ಬ ಮಾಡ್ತೀವಿ. ಎಷ್ಟು ವರ್ಷದಿಂದ ಎತ್ತರಗಳು ಕಟ್ತಾ ಇದ್ದೀರಾ ನೀವು? ಸರ್ ನನಗೆ ಒಂದು 15-16 ವರ್ಷದಿಂದ, ನಾನು ಅದಕ್ಕೆ ಮೊದಲಿಂದ ನಮ್ಮ ತಂದೆ, ಅದಕ್ಕೆ ಮೊದಲು ಅವ್ರ ತಂದೆ ಇದೇ ನಡ್ಕೊಂಬರ್ತಾ ಇದೆ. ಏನಕ್ಕೆ ಕಟ್ಟಬೇಕು ಅನ್ಸ ನಿಮ್ಮ ಮನಸ್ಸಲ್ಲಿ? ಸರ್, ಈ ಬಸವಣ್ಣ ಸೇವೆ ಮಾಡೋದ್ರಲ್ಲಿ ಏನೋ ಒಂಥರ ನಮಗೆ ಖುಷಿ ಇದೆ. ಇದರಿಂದ ಚೆನ್ನಾಗಿದ್ದೀವಿ ನಾವು ಇದರಿಂದ ಏನು ಹಾಳಾಗಿಲ್ಲ. ಇದರಿಂದ ಬೆಳೀತಾನೆ ಇದೀವಿ, ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಗ್ತಾ ಇದೀವಿ ಹೊರತು ನಮ್ಗೆ ಇದರಿಂದ ಏನು ನಷ್ಟ ಇಲ್ಲ. ಆ ಬಸವಣ್ಣ ಸೇವೆ ಮಾಡಬೇಕು ಅನ್ನೋದು ನಮಗೆ ಅಂಟು ಬಂದಿದೆ ಸರ್ ನಮ್ಮ ಮನೆ ಸ್ಥಾನದಲ್ಲಿ. ಊರಲ್ಲಿ ಯಾವ ಥರ ಊರಲ್ಲಿ ಅಷ್ಟೇ ಸರ್, ಅವ್ರವ್ರ ಇದ್ರದಕ್ಕೋಸ್ಕರ ಅವ್ರು ಮಾಡ್ತಾರೆ. ಎಲ್ಲರೂ ಅವ್ರವ್ರ ಕೆಪಾಸಿಟಿ ಕೊದ್ದು ಹೆಂಗೆ ಮಾಡಬೇಕು ಆ ಥರ ಆಚರಿಸ್ತಾರೆ. ಅಂದರೆ ಊರ ಸಮ್ಮುಖದಲ್ಲಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲೇ ಹಬ್ಬ ಮಾಡೋರು. ಜನತೆಗೆಲ್ಲ ಕೇಳ್ಕೊಳ್ಳೋದು ಏನಂದರೆ, ಮನೆಗೆ ಒಂದು ಜೊತೆ ಹಳ್ಳಿ ಕಾರ್ ಓರಿ ಕಟ್ಟಬೇಕು, ಹಳ್ಳಿ ಕಾರ್ನ ಬೆಳೆಸಬೇಕು, ಪ್ರತಿಯೊಬ್ಬರು ಹಳ್ಳಿ ಕಾರ್ ಮೇಯಿಸ್ಬೇಕು ಅನ್ನೋದೇ ನನ್ನ ಒಂದು ಈ ಉದ್ದೇಶ. ಈ ಹಬ್ಬದ ಪಕ್ಷವಾಗಿ ಎಲ್ಲರಿಗೂ ಕೇಳೋದೇನೆಂದರೆ, ಸಂಕ್ರಾಂತಿ ಹಬ್ಬದ ಎಲ್ಲರೂ ಸಮಸ್ತ ನಾಡಿನ ಜನತೆಗೂ ಶುಭಾಶಯಗಳು.